ನಮಸ್ತೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ನಮ್ಮ ಜೊತೆಯಲ್ಲಿದ್ದಾರೆ ನುರಿತ ತಜ್ಞರಾದಂಥ ಡಾಕ್ಟರ್ ರೋಷನ್ ಬಿಯರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಕಾಯಿಲೆ ಇದು ಸಾಮಾನ್ಯವಾಗಿ ಬರೋ ಮುಖ್ಯ ಕಾರಣಗಳೇನು, ಅದರ ಲಕ್ಷಣ ಏನು? ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂದರೆ ನಮ್ಮ ಬಾಯಿ ಮತ್ತು ಗಂಟ್ಲು ಭಾಗದ ಕ್ಯಾನ್ಸರ್. ಇದರಲ್ಲಿ 3-4 ಅಂಗಗಳು ಬರ್ತವೆ. ಒಂದು ನಾಲಿಗೆ, ಗಲ್ಲ, ಧ್ವನಿಪೆಟ್ಟಿಗೆ ಮತ್ತು ಅನ್ನನಾಳದ ಮೊದಲನೇ ಭಾಗ ಈಸೋಫೆಗಸ್, ಅಪ್ಪರ್ ಈಸೋಫೆಗಸ್, ಇದಿಷ್ಟು ಸೇರಿ ನಾವು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರಲ್ಲಿ ಕನ್ಸಿಡರ್ ಮಾಡ್ತೀವಿ. ನೀವು ಕೇಳಿದ ಪ್ರಕಾರ ಮೋಸ್ಟ್ ಕಾಮನ್ ಕಾಸ್, ಮುಖ್ಯ ಕಾರಣವೇನು ಅಂತ. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಬರಲಿಕ್ಕೆ ಟೆಕ್ನಿಕಲಿ ಪ್ರೂವನ್ ಕ್ಯಾನ್ಸರ್ ಎರಡೇ. ಒಂದು ಟೊಬ್ಯಾಕೋ ಯೂಸೇಜು ಮತ್ತು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಏನು ಹೇಳ್ತೀವಿ, 2 ವೈರಸ್ ಬಿಟ್ಟು. ಇನ್ನೊಂದು 3ನೇದು ಇಡಿಯೋಪ್ಯಾಥಿಕ್. ಮೆಜಾರಿಟಿ 99% ಆಫ್ ದ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಎಲ್ಲ ಬರೋದು ಇಂಡಿಯಾದ ಸಿನಾರಿಯೋದಲ್ಲಿ ಟೊಬ್ಯಾಕೋ ಮತ್ತು ಅದರ ಪ್ರಾಡಕ್ಟ್ಸ್ ಯೂಸೇಜ್. ಅಂದರೆ ಟೊಬ್ಯಾಕೋ ಯೂಸೇಜ್ ಅಂದರೆ ಏನು ಹೇಳ್ಬೋದು, ತುಂಬ ಡಿಫ್ರೆಂಟ್ ಟೈಪ್ಸಲ್ಲಿ ಟೊಬ್ಯಾಕೋ ಯೂಸ್ ಮಾಡ್ತಾರೆ. ಸ್ಮೋಕ್ ಮಾಡ್ಬೋದು, ಚೂ ಮಾಡ್ಬೋದು, ತಿನ್ಬೋದು, ಅದೆಲ್ಲ ಥರದಿಂದನೂ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಬರುತ್ತೆ. ಅದು ಬಿಟ್ಟರೆ ಇನ್ನು ಸ್ವಲ್ಪ ಜನಕ್ಕೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಏನು ವೈರಸ್ ಇದೆ ಅದರ ಇನ್ಫೆಕ್ಷನ್ ಬಿಟ್ಟು ಅದರಿಂದನೂ ಬರುತ್ತೆ. ಆಮೇಲೆ ಭಾಳ ಸ್ಮಾಲ್ ನಂಬರ್ ಅಂದರೆ 1.5% ಅವರಿಗೆ ಇಡಿಯೋಪ್ಯಾಥಿಕ್, ಅಂದರೆ ಇವೆರಡೂ ಬಿಟ್ಟು ಗೊತ್ತಿಲ್ಲದೇ ಬೇರೆ ಯಾವ್ದಾದ್ರು ಕಾರಣದಿಂದ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಸರ್, ಇದೇನಾದರೂ ಅನುವಂಶೀಯತೆನಾ, ಅಂದರೆ ವಂಶದಿಂದ ವಂಶಕ್ಕೆ ಬರೋಂಥ ಏನಾದರೂ? ಒಳ್ಳೆ ಕ್ವಶನ್. ಯಾಕಂದರೆ ಎಲ್ಲರೂ ಏನು ಅನ್ಸ್ಕೊಂತಾರೆ, ಇದು ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ನಂಬರ್ ಅಂದರೆ ಇಂಡಿಯಾದಲ್ಲಿ ಈಗ ಅದು ಮೇಜರ್ ಕಿಲ್ಲರ್. ಈಗ ನಂಬರ್ 1 ಕಿಲ್ಲರ್ ಗಂಡಸರಲ್ಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಇದೆ. ಮೊದಲು ಶ್ವಾಸಕೋಶದ ಕ್ಯಾನ್ಸರ್ ಇತ್ತು, ಅದನ್ನ ಓವರ್ಟೇಕ್ ಮಾಡಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಆಗಿದೆ. ಸೊ ಈ ಸಿನಾರಿಯೋದಲ್ಲಿ ಎಲ್ಲರೂ ಏನು ಅನ್ಸ್ಕೊಂತಾರೆ, ಇದು ಜೆನೆಟಿಕ್ ಇರ್ಬೋದು, ಅಂದರೆ ಅನುವಂಶವಾಗಿ ಬರ್ತಿರ್ಬೋದು. ಬಟ್ ಡೆಫಿನೆಟ್ಲಿ ಇದು ಪ್ರೂವ್ ಆಗಿದೆ. ಇದರ ಹೆರಿಡಿಟ್ರಿ ಬರೋದು 1% ಜನರಲ್ಲಿ ಮಾತ್ರ. ಅಂದರೆ 100ರಲ್ಲಿ ಒಬ್ಬರು ಕಾಯಿಲೆ ಬಂದರೆ ಒಬ್ಬರಿಗೆ ಅದು ಫ್ಯಾಮಿಲಿಯಲ್ಲೂ ಬರುತ್ತೆ. ಅದು ಹೆರಿಡಿಟ್ರಿ, ಯಾವ ಜೀನಿಗೂ ಲಿಂಕ್ ಆಗಿಲ್ಲ. ಬಟ್ ಅಗೇನ್ ಏನು ಕಾಮನ್ ಅಂದರೆ ಯೂಶ್ವಲಿ ಟೊಬ್ಯಾಕೋ ಯೂಸೇಜ್ ಏನಿರುತ್ತೆ ಫ್ಯಾಮಿಲಿಯಲ್ಲಿ ಹೋಗ್ತಾ ಇರುತ್ತೆ. ಅಂದರೆ ಅಪ್ಪ ತಿನ್ನೋದು ನೋಡಿ ಮಗ ಕಲ್ತಿರ್ತಾನೆ, ಆ ಥರ ಕಲಿಯೋದ್ರಿಂದ ಅಭ್ಯಾಸದಿಂದನೇ ಇದು ಬರುತ್ತೆ. ಬಟ್ ಜೆನೆಟಿಕ್ ಆಗಿ ಅನುವಂಶವಾಗಿ ಈ ಕಾಯಿಲೆ ಬರೋದಿಲ್ಲ. ಈಗ ನೀವು ತಂಬಾಕಿಂದ ಬರುತ್ತೆ ಅಂತೇಳಿ, ಕೆಲವರು ತಂಬಾಕು ಮಾಡಿರಲ್ಲ, ಒಂದು ಡ್ರಿಂಕ್ಸ್ ಇರಲ್ಲ, ಇನ್ನೊಂದಿರಲ್ಲ, ಅವರು ಸಹ ಈ ಕೆಲವೊಂದು ಕ್ಯಾನ್ಸರ್ ಕಾಯಿಲೆ ತುರ್ತಾಗ್ತಾರಲ್ಲ, ಅದಕ್ಕೆ ಕಾರಣ? ಇದು ಮೋಸ್ಟ್ ಕಾಮನ್ ಕ್ವಶನ್. ನಾವೆಲ್ಲ ಕೆಲವರಲ್ಲಿ ಇದು ಭಾಳ ಕಡಿಮೆ ಜನ, ಅಂದರೆ 100ರಲ್ಲಿ ಒಬ್ಬರಿಗೆ ಈ ಥರ ಇಡಿಯೋಪ್ಯಾಥಿಕ್ ಕಾಸ್ ಅಂತ ಹೇಳ್ತೀವಿ. ಅಂದರೆ ಯಾವ ಥರದ ಅಭ್ಯಾಸಗಳು ದೋಷಗಳಿಲ್ಲ ಅಂದ್ರೂ ಬರುತ್ತೆ. ಆದರೂ ಇವರಲ್ಲೂ ಕೆಲವೊಬ್ಬರಿಗೆ ಏನಾಗುತ್ತೆ, ಟ್ರೊಮ್ಯಾಟಿಕ್ ಟೀತ್ ಅಂತ ಏನಾಗುತ್ತೆ, ಕೆಲವು ಸರಿ ಹಲ್ ಫಿಲ್ಲಿಂಗ್ ಮಾಡಿರ್ತಾರೆ, ಹಲ್ ಸೆಟ್ ಕೂರಿಸಿರ್ತಾರೆ. ಸೊ ಕ್ರಾನಿಕ್ ಅಲ್ಸರ್ ಅಂತ ಹೇಳ್ತೀವಿ. ಈ ಜಾಗ ಅದರಲ್ಲಿ ಏನಾದ್ರು ಸ್ವಲ್ಪ ಕಟ್ಟಾಗಿ ತಗಲಿ ಒಂದು ಕ್ರಾನಿಕ್ ಒಂದು ಗಾಯ ಇದ್ದು ಅದು ವಾಸಿ ಆಗದೇನೆ 5-6 ತಿಂಗಳು ಬಿಟ್ಕೊಂಡ್ರೆ ಅದು ಕ್ಯಾನ್ಸರಿಗೆ ಪರಿವರ್ತನೆ ಆಗೋ ಸಾಧ್ಯತೆ ಇರುತ್ತೆ. ಇದನ್ನು ನಾವೇನಂತೀವಿ, ಕ್ರಾನಿಕ್ ಅಲ್ಸರ್ ಅಂತ ಹೇಳ್ತೀವಿ. ಇದು ಕಾರಣ ಏನಾಗ್ಬೋದು, ಯಾವುದೋ ಒಂದು ಹಾಳಾಗಿರೋ ಹಲ್ಲು, ಉಳುಕಾಗಿರೋ ಹಲ್ಲು, ಅದು ಟ್ರೀಟ್ಮೆಂಟ್ ತೊಗೊಂಡೇ ಇರೋದು. ಅಥವಾ ಕೆಲವು ಸರಿ ಏನಾಗ್ತಿತ್ತು, ಮೊದಲು ಮೆಟಲ್ ಕ್ಯಾಪ್ಸ್ ಆಗ್ತಾಯಿದ್ರು, ಡೆಂಟಲ್ ಕ್ಯಾಪ್ಸ್ ಏನಿದು ಅದು ತಾಮ್ರದ ಹಾಕ್ತಾಯಿದ್ರು, ಅದರಿಂದ ಅದು ತಗಲಿ ಗಾಯ ಮಾಡಿ ಅದರಿಂದ ಬರೋ ಸಾಧ್ಯತೆ. ಅಥವಾ ಕೆಲವು ಸರಿ ಡೆಂಚರ್ಸ್, ಇಲ್ ಫಿಟ್ಟಿಂಗ್ ಡೆಂಚರ್ ಅಂತ ಹೇಳ್ತೀವಿ. ಇಡೀ ಹಲ್ ಸೆಟ್ ಹಾಕ್ತಾರೆ, ಹಲ್ ಸೆಟ್ ಹಾಕೊಂಡು ಕೂರಿಸ್ಕೊಂಡ್ಬಿಡ್ತಾರೆ, ಅದು ಕೆಳಗಡೆ ಗಾಯ ಆಗ್ತಾ ಇರುತ್ತೆ. ಸೊ ಆ ಗಾಯನ ಅವ್ರು ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಆ ಗಾಯ ತಗಲಿ ಅದು ಕ್ಯಾನ್ಸರ್ ಪರಿವರ್ತನೆ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಕೆಲವರು ಜನದಲ್ಲಿ ಕ್ಯಾನ್ಸರ್ ಎಲ್ಲ ಥರದ ಕ್ಯಾನ್ಸರ್ ಆಗಲಿ, ಯಾವುದೇ ಥರದ ಕ್ಯಾನ್ಸರ್ ಆಗಲಿ, ಒಂದು ರೀಸನ್ ಕಾರಣ ಇದ್ದೇ ಬರಬೇಕು ಅಂತ ಏನಿಲ್ಲ. ಕ್ಯಾನ್ಸರ್ ಏನಿದೆ ಅದು ದೇಹದಲ್ಲಿ ಆಗ್ತಿರೋ ಲೈಫ್ ಸೈಕಲ್, ಒಂದು ಗ್ರಂಥಿಯ ಲೈಫ್ ಸೈಕಲ್. ಅಂದರೆ ಹುಟ್ಟು ಸಾವು ರಿದಮ್ ಏನಿರುತ್ತೆ, ಎಲ್ಲ ಗ್ರಂಥಿಗಳು ಅದನ್ನು ಸಬ್ಜೆಕ್ಟಿವ್ ಆಗಿರ್ತವೆ. ಅಂದರೆ ಹುಟ್ಟುತ್ತವೆ, ಕ್ರಮೇಣವಾಗಿ ಸಾಯ್ತವೆ. ಈ ಸೈಕಲ್ ಬ್ರೇಕ್ ಆಗಿ ಅದು ನಾನ್ ರೆಸ್ಪಾಂಡೆಂಟ್ ಟು ನಾರ್ಮಲ್ ಸೈಕಲ್ ಅಂತೀವಿ. ಅದು ಸಾವನ್ನಪ್ಪದೇ ಇಲ್ಲ, ಅವು ಬೆಳೀತಾ ಹೋಗ್ತವೆ. ಸೊ ಇದು ಯಾವುದೇ ಕಾರಣದಿಂದ ಕ್ಯಾನ್ಸರ್ ಆಗಲು ಕಾರಣವಾಗಿರುತ್ತೆ. ಸೊ ಇದು ಟ್ರಿಗರ್ ಆಯಿತು ಅಂದರೆ, ಇದು ಟ್ರಿಗರಿಂಗು ಕೆಲವು ಫ್ಯಾಕ್ಟರ್ಸ್, ಅಂದರೆ ಈ ಟೊಬ್ಯಾಕೋ ಇರುತ್ತೆ, ಎಲ್ಲ ಒಂದು ಫ್ಯಾಕ್ಟರ್ ಕೆಲವು ಟ್ರಿಗರಿಂಗ್ ಇರುತ್ತೆ. ಕೆಲವು ಸರಿ ಏನಾಗುತ್ತೆ, ಈ ಸೆಲ್ಸಿಗೆ ಯಾವ ಟ್ರಿಗರ್ ಪಾಯಿಂಟ್ ಇಲ್ಲದೇ ಅದು ಮ್ಯಾಲಿಗ್ನೆಂಟ್ ಚೇಂಜಸ್ ಆಗುತ್ತೆ. ಸೊ ಅದು ಯೂಶ್ವಲಿ ಭಾಳ ಕಡಿಮೆ. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರಲ್ಲಿ 0.1% ಜನಕ್ಕೆ ಯಾವ ರೀಸನ್ ಇಲ್ಲದೇನೂ ಬರ್ತವೆ. ಅದೇ ಹೇಳಿದ್ನಲ್ಲ, ಮೋಸ್ಟ್ ಕಾಮನ್ ಟೊಬ್ಯಾಕೋ, ನೆಕ್ಸ್ಟು ವೈರಲ್ ಇನ್ಫೆಕ್ಷನು ಅಥವಾ ಕ್ರಾನಿಕ್ ಅಲ್ಸರ್ಸ್. ಈ ಥರ ಯಾವ್ದಾದ್ರು ಗಾಯ ನೆಗ್ಲೆಕ್ಟ್ ಮಾಡಿದರೆ ಅದು ಕ್ಯಾನ್ಸರ್ ಆಗೋರ ಕಾರಣ. 99% ಪೀಪಲಲ್ಲಿ ಇವು 3ರಲ್ಲಿ ಇದ್ದೇ ಇರುತ್ತೆ. ಅದು ಬಿಟ್ಟರೆ 1% ಜನಕ್ಕೆ ಇಡಿಯೋಪ್ಯಾಥಿಕ್ ಇರುತ್ತೆ. ಅದಕ್ಕೆ ಯಾವ ರೀಸನ್ ಬೇಕು ಅಂತ ಏನೂ ಇಲ್ಲ. ಸರಿ ಸರ್, ಈಗ ನಾವು ಯಾವ ಹಂತದಲ್ಲಿ ನಾವು ಒಂದು ವೇಳೆ ಕ್ಯಾನ್ಸರ್ನ ಕಂಡುಹಿಡಿದ್ರೆ ಗುಣಮುಖರಾಗಬಹುದು, ಅದರ ಯಾವ ರೇಷಿಯೋಲಿ ನಮ್ಮಲ್ಲಿ ಆಗಿದ್ದಾರೆ ಗುಣಮುಖ? ನಾನೇನು ಹೇಳೋದು, ಯಾವುದೇ ಅಂಗದ ಕ್ಯಾನ್ಸರ್ ಇರಲಿ, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಬಿಟ್ಬಿಟ್ಟು ಇಡೀ ದೇಹದಲ್ಲಿ ಯಾವುದೇ ಅಂಗದಲ್ಲಿ ಕ್ಯಾನ್ಸರ್ ಇದ್ದರೂ ಅರ್ಲಿ ಡಿಟೆಕ್ಷನ್ ಈಸ್
ದ ಬೆಸ್ಟ್ ಸೊಲ್ಯೂಷನ್. ಅಂದರೆ ನಮಗೆ ಆದಷ್ಟು ಬೇಗ ಬಂದು ಡಿಟೆಕ್ಟ್ ಆದರೆ ಅವರು ಆದಷ್ಟು ಬೇಗ ಆ್ಯಂಡ್ ಲಾಂಗ್ ಟರ್ಮ್ ಕ್ಯೂರ್ ಇರೋ ಸಾಧ್ಯತೆ ಇರುತ್ತೆ. ಅಂದರೆ ಈಗ ನಾವು ಸ್ಟೇಜ್ 1ನಲ್ಲಿ ಬಂದವರಿಗೆ ನಾವು ರಿಕರೆನ್ಸ್ ಚಾನ್ಸಸ್, ಈಗ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಏನಾಗುತ್ತೆ ಅಂದರೆ ಈ ತಂಬಾಕು ತಿನ್ನೋದ್ರಿಂದ ಒಂದು ಬೀಜ ಬಿಟ್ಬಿಟ್ಟಿರ್ತಾರೆ, ಕ್ಯಾನ್ಸರ್ ಬೀಜ ಬಿತ್ಬಿಟ್ಟಿದ್ದಾರೆ, ಒಂದು ಮೊಳಕೆ ಹೊಡೆದಿರೋದು ಮಾತ್ರ ನಮಗೆ ಒಂದು ಸರಿ ಕಾಣಿಸುತ್ತೆ, ಬಟ್ ಬಿತ್ತಿರೋ ಬೀಜನ ನಾವು ತೆಗಿಲಿಕ್ಕೆ ಬರಲ್ಲ. ಸೊ ಏನಾಗುತ್ತೆ, ಫಸ್ಟು ಅರ್ಲಿ ಸ್ಟೇಜಲ್ಲಿ ಬಂದರು ಅಂದರೆ ನಾವು ಅದನ್ನು ಡಿಟೆಕ್ಟ್ ಮಾಡ್ತೀವಿ, ಅದನ್ನು ಟ್ರೀಟ್ ಮಾಡ್ತೀವಿ. ಆಮೇಲೆ ನಾವು ಆ ಟ್ರೀಟ್ಮೆಂಟ್ ಮುಗಿಸಿದ ತಕ್ಷಣ ನಾವು ಪೇಷಂಟ್ನ ನೀವು ಕ್ಯೂರ್ಡ್ ಹೋಗಿ ಅಂತ ಹೇಳಲಿಕ್ಕೆ ಬರಲ್ಲ. ಯಾವುದೇ ಕ್ಯಾನ್ಸರ್ ಪೇಷಂಟ್ ಇರಲಿ 25 ವರ್ಷದ ತನಕ ನಾವು ಫಾಲೋ ಅಪ್ಪಲ್ಲಿ ಇರ್ತೀವಿ. ಫಸ್ಟ್ 3 ವರ್ಷಕ್ಕೆ 3 ತಿಂಗಳಿಗೆ ಕರಿತೀವಿ, 3 ರಿಂದ 5 ವರ್ಷಕ್ಕೆ 6 ತಿಂಗಳಿಗೆ ಒಂದ್ಸರಿ ಕರಿತೀವಿ, 5 ವರ್ಷ ಆದಮೇಲೆ ವರ್ಷಕ್ಕೊಂದ್ಸರಿ ಕರೆದು ನೋಡ್ತಾ ಇರ್ತೀವಿ. ಸೊ ಈಗ ಅರ್ಲಿ ಡಿಟೆಕ್ಟ್ ಆದವರಲ್ಲಿ ಏನಾಗುತ್ತೆ, ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಾ ಆದಮೇಲೆ ಫಾಲೋ ಅಪ್ಪಲ್ಲಿ ಇರ್ತಾರೆ. ಸೊ ಅವರಲ್ಲಿ ನಾವು ಬೇರೆ ಜಾಗದಲ್ಲೂ ಕ್ಯಾನ್ಸರ್ ಶುರು ಆದರೆ ನಾವು ಅವ್ರನ್ನ ಅರ್ಲಿ ಡಿಟೆಕ್ಷನ್ ಮಾಡ್ಬೋದು. ಈ ಥರದಲ್ಲಿ ನಾವು ಅವ್ರನ್ನ ವಿ ಕ್ಯಾನ್ ಕೀಪ್ ದಮ್ ಅಲೈವ್ ಫಾರ್ ಎ ಲಾಂಗ್ ಟೈಮ್. ಅವ್ರಿಗೆ ಯಾವ ತೊಂದರೆ ಇಲ್ದಂಗೆ ತುಂಬ ವರ್ಷದ ತನಕ ನಾವು ಕಾಪಾಡ್ಕೊಂಬರ್ಬೋದು. ಈಗ ಲೇಟ್ ಸ್ಟೇಜಲ್ಲಿ ಏನಾಗುತ್ತೆ, ಒಂದು ಕ್ಯಾನ್ಸರ್ ಬಂದಾಗಲೇ ಅದೇ ಅಡ್ವಾನ್ಸ್ ಕ್ಯಾನ್ಸರಲ್ಲಿದ್ದರೆ ಅದ್ರ ಟ್ರೀಟ್ಮೆಂಟ್ ನಗದು ಅದ್ರದ್ದು ಮತ್ತೆ ರಿಕರೆನ್ಸ್ ಆಗೋ ಚಾನ್ಸಸ್ಸು ಮತ್ತು ಆ ಥರದಲ್ಲಿ ಏನಾಗುತ್ತೆ ಅಂದರೆ ಅವರಲ್ಲಿ ಮತ್ತೆ ಅರ್ಲಿ ಬೇರೆದು ಬರೋ ಸಾಧ್ಯತೆ ಬೇಗ ಇರುತ್ತೆ. ಅಂದರೆ ಒಂದು ಸ್ಟೇಜ್ 2ಅಲ್ಲಿ ಬಂದಿದ್ದರೆ ಇನ್ನೊಂದು ಬೀಜದ್ದು ಇನ್ನೊಂದು ಮೊಳಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದು ರಿಕರ್ ಆಗೋ ಸಾಧ್ಯತೆ ಭಾಳ ಬೇಗ ಇರುತ್ತೆ. ಸೊ ಯಾವುದೇ ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲಿ ಬಂದರೆ ನಾವು ಫಾಲೋ ಅಪ್ಪಲ್ಲಿ ಇರೋದ್ರಿಂದ ಅರ್ಲಿ ಡಿಟೆಕ್ಷನ್ ಟ್ರೀಟ್ಮೆಂಟ್ ಕ್ಯೂರ್ ಸಾಧ್ಯತೆ ಇರುತ್ತೆ. ಈಗ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ತನಕ ನಾವು ಕ್ಯೂರೇಟಿವ್ ಅಂತೀವಿ, ಅಂದರೆ ನಾವು ಆ ಕಾಯಿಲೆನೇ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಬಟ್ ಸ್ಟೇಜ್ 4 ಅಂದರೆ ಯಾವಾಗ ಒಂದು ಗ್ರಂಥಿಯಿಂದ ಬಿಟ್ಟು ಬೇರೆ ಗ್ರಂಥಿಗೆ ಕಾಯಿಲೆ ಹರಡಿಬಿಟ್ಟಿರುತ್ತೋ ಆವಾಗ ನಾವು ಕ್ಯೂರೇಟಿವ್ ಅಂತ ಹೇಳಲ್ಲ, ಅಂದರೆ ನಾವು ಅದನ್ನು ಸಂಪೂರ್ಣ ಗುಣಪಡಿಸಲಿಕ್ಕೆ ಆಗಲ್ಲ. ಆವಾಗ ಏನಿದ್ರು ಪ್ಯಾಲಿಯೇಟಿವ್, ಅಂದರೆ ಅದರಿಂದ ಆಗೋ ತೊಂದರೆಗಳನ್ನು ಕಡಿಮೆ ಮಾಡಿ ಆದಷ್ಟು ದಿನ ಅವರಿಗೆ ನಾವು ಆಯುಸನ್ನು ಹೆಚ್ಚು ಮಾಡುವ ಪ್ರಯತ್ನ ಪಡ್ಬೋದು. ಬಟ್ ನಾವು ಅವ್ರನ್ನ ಕ್ಯೂರ್ ಮಾಡೋ ಸಾಧ್ಯತೆ ಇರಲ್ಲ. ಸೊ ಸ್ಟೇಜ್ 1 to ಸ್ಟೇಜ್ 3 ಕ್ಯೂರ್ ಮಾಡ್ಬೋದು. ಸ್ಟೇಜ್ 4 ಪೇಷಂಟ್ಗೆ ಕ್ಯೂರೇಟಿವ್ ಇಂಟೆಂಟ್ ಇರಲ್ಲ, ಮೋಸ್ಟ್ಲಿ ಪ್ಯಾಲಿಯೇಟಿವ್ ಇಂಟೆಂಟೇ ಇರುತ್ತೆ. ಈಗ ಅರ್ಲಿ ಸ್ಟೇಜ್ ಅಂತ ಹೇಳಿದ್ರಿ, ಅರ್ಲಿ ಸ್ಟೇಜ್ ಅಂತಂದರೆ ಈಗ ನಮಗೆ ಗೊತ್ತಾಗೋದಾದರೆ ಹೇಗೆ, ಯಾವ ಥರದಲ್ಲಿ ನಾವು ಅದನ್ನು ತಪಾಸಣೆ ಮಾಡ್ಕೋಬೇಕು? ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರಲ್ಲಿ ಭಾಳ ಈಸಿ, ಯಾಕಂದರೆ ಅದು ಸಿಂಪ್ಟಮ್ಯಾಟಿಕ್ ಇರುತ್ತೆ, ಅಂದರೆ ಏನಾದ್ರು ಒಂದು ತೋರಿಸುತ್ತೆ. ಮೋಸ್ಟ್ ಕಾಮನ್ ಏನು, ತಂಬಾಕು ತಿನ್ನೋರಲ್ಲಿ ಬಾಯಲ್ಲಿ ಹುಣ್ಣಾಗತ್ತೆ. ಎಲ್ಲ ಹುಣ್ಣು ಹೆದರಬೇಕು ಅಂತ ಏನೂ ಇಲ್ಲ. ಯಾವ ಹುಣ್ಣು 2 ವಾರ ಆದರೂ ವಾಸಿ ಆಗಲ್ಲೋ ಆ ಹುಣ್ಣು ನಾವು ಒಂದು ಡಾಕ್ಟ್ರಿಗೆ ತೋರಿಸಿ ಬಯಾಪ್ಸಿ ಮಾಡಿಸಿ ಅಂತ ಹೇಳ್ತೀವಿ. ಸೊ ಬಾಯಲ್ಲಿ ಯಾವ ಹುಣ್ಣು 2 ವಾರದಲ್ಲಿ ಗಾಯ ಆಗಿದ್ದು ವಾಸಿ ಆಗಿರಲ್ಲೋ ಆ ಹಂತದಲ್ಲಿ ಅದು ಬಿಟ್ಟರೆ ಅದು ನಾಲಿಗೆ ಮೇಲಾಗಿರ್ಬೋದು, ಗಲ್ಲದಲ್ಲಾಗಿರ್ಬೋದು, ಅಥವಾ ಹಾರ್ಡ್ ಪ್ಯಾಲೆಟ್ ಮೇಲ್ಭಾಗದಲ್ಲಾಗಿರ್ಬೋದು, ಬಾಯಲ್ಲಿ ನಿಮಗೆ ಕಾಣೋ ಜಾಗದಲ್ಲಿ ಯಾವ ಭಾಗದಲ್ಲಿ ಹುಣ್ಣಾದರೂ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಒಂದು ತೋರಿಸಿ, ಅದು ಯಾವ ಥರ ಕಾಣಿಸುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಗಂಟ್ಲು ಭಾಗದಲ್ಲಿ ಬಂದಾಗ ನುಂಗ್ಲಿಕ್ಕೆ ತೊಂದರೆ ಕಾಮನ್. ಮೋಸ್ಟ್ ಯೂಶ್ವಲಿ ಸ್ಟಾರ್ಟಿಂಗ್ ಗಟ್ಟಿ ಪದಾರ್ಥ ನುಂಗಕ್ಕೆ ಕಷ್ಟ ಆಗುತ್ತೆ, ಏನೋ ಸಿಕ್ಕಂಡಂಗೆ ಅನಿಸುತ್ತೆ. ಅದಲ್ಲದೆ ನುಂಗಬೇಕಾದ್ರೆ ಗಂಟ್ಲಲ್ಲಿ ನೋವು ಶುರುವಾಗುತ್ತೆ. ಯೂಶ್ವಲಿ ಹಿಂಭಾಗದ ನಾಲಿಗೆಯಲ್ಲಿ ಸ್ಟಾರ್ಟ್ ಆದರೆ ಅವರಿಗೆ ನೋವು ಕಾಮನ್ ಫ್ಯಾಕ್ಟರ್. ಅಲ್ಲಿ ನುಂಗಬೇಕಾದ್ರೆ ಡಿಸ್ಫೇಜಿಯಾ ಅಂತ ಹೇಳ್ತೀವಿ, ನುಂಗ್ಲಿಕ್ಕೆ ಕಷ್ಟ ಆಗುತ್ತೆ. ಅದಾದಾಗ ಅಥವಾ ಧ್ವನಿ ಪೆಟ್ಟಿಗೆಗೆ ಶುರುವಾದಾಗ ವಾಯ್ಸ್ ಚೇಂಜ್ ಆಗೋದು, ಬರೀ ವಾಯ್ಸ್ ಚೇಂಜ್ ಆಗಿದೆ, ಕ್ರಾನಿಕ್ ಸ್ಮೋಕರ್ಸಲ್ಲಿ ಕಾಮನ್ ಪ್ರೆಸೆಂಟೇಷನ್ ವಾಯ್ಸ್ ಚೇಂಜ್ ಆಗೋದು, ಆ ಥರ ಆಗೋದು, ಅಥವಾ ಅನ್ನ ಪದಾರ್ಥ ಹೋಗೋದೇ ಇರೋದು, ಅಥವಾ ಗಂಟ್ಲಲ್ಲಿ ಮುಂಭಾಗದಲ್ಲಿ ಯಾವ ಥರದ ಗೆಡ್ಡೆ ಕಾಣಿಸಿದ್ರು ಇದು ಲಿಂಫ್ ನೋಡಿಗೆ ಸ್ಪ್ರೆಡ್ ಆದಾಗ ಗಂಟ್ಲಲ್ಲಿ ಚರ್ಮ ಭಾಗದಲ್ಲಿ ಗೆಡ್ಡೆ ಕಾಣಿಸುತ್ತೆ. ಸೊ ಇದು ಯಾವ ಥರದ ಸೂಚನೆ ಇದ್ದರೂ ಇಮಿಡಿಯೇಟಾಗಿ ಹೋಗಿ ಡಾಕ್ಟ್ರದ್ದು ಒಪಿನಿಯನ್ ತೋರಿಸ್ಬೇಕು. ಸೊ ಆ ಡಾಕ್ಟ್ರ್ ನೋಡಿದಾಗ ಅವ್ರು ಏನು ಗೆಸ್ ಮಾಡ್ತಾರೋ ಅದ್ರ ಪ್ರಕಾರ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಓಕೆ, ಈಗ ಬ್ಲ್ಯಾಡರ್ ಕ್ಯಾನ್ಸರ್ ಯಾಕೆ ಬರುತ್ತೆ ಸರ್? ಅದು ಕಾಮನ್ ಆಗಿ ಅಂದರೆ ಮಹಿಳೆಯರು ಹೆಚ್ಚಾಗಿ ಬರುತ್ತಾ ಅಥವಾ ಪುರುಷರಲ್ಲಿ ಹೆಚ್ಚಾಗಿ? ಬ್ಲ್ಯಾಡರ್ ಕ್ಯಾನ್ಸರ್ ಈಗ ಯೂಶ್ವಲಿ ಇಂಡಿಯಾದಲ್ಲಿ ಅದು ಅಷ್ಟು ಹೈ ನಂಬರಲ್ಲಿ ಇಲ್ಲ, ಬಟ್ ಇರೋದು ಯೂಶ್ವಲಿ ಓಲ್ಡ್ ಏಜಲ್ಲಿದೆ. ಅರೌಂಡ್ 50 ಇಯರ್ಸ್ ಮೇಲೆ ಇದು ಯೂಶ್ವಲಿ ಪ್ರೆಸೆಂಟೇಷನ್ ಬರುತ್ತೆ. ಇದು ಇಂಡಿಯಾದಲ್ಲಿ ಇನ್ನೂ ಮೇಲ್ ಇನ್ಸಿಡೆನ್ಸ್ ಇಸ್ ಫರ್ದರ್ ಹೈ. ಯೂಶ್ವಲಿ 60-65 ಪುರುಷರಲ್ಲಿ ಹೆಚ್ಚಿದೆ ಹೆಣ್ಮಕ್ಳಕ್ಕಿಂತ. ಹೆಣ್ಮಕ್ಳು ಇನ್ನೂ ಫರ್ದರ್ ಅಪ್ ಅಂದರೆ 70 ಇಯರ್ಸ್ ಹಂಗೆ ಪ್ರೆಸೆಂಟ್ ಆಗುತ್ತೆ. ಬ್ಲ್ಯಾಡರ್ ಕ್ಯಾನ್ಸರ್ ಮತ್ತು ಅದಕ್ಕೆ ಕಾಮನ್ ಕಾಸಿಟಿವ್ ಎಗೇನ್ ಟೊಬ್ಯಾಕೋನೇ ಬ್ಲ್ಯಾಡರ್ ಕ್ಯಾನ್ಸರು ಕಾಸ್ ಮಾಡುತ್ತೆ. ಅಂದರೆ ಟೊಬ್ಯಾಕೋ ಯಾವ ಥರದಲ್ಲಿ ಇದ್ದರೂ ಅದು ಯೂರಿನಿಂದ ಎಕ್ಸ್ಕ್ರೀಟ್ ಆಗೋದು, ಟಾಕ್ಸಿನ್ಸ್ ಏನಿರುತ್ತೆ ಹೋಗೋ ಕಾರಣದಿಂದ ಬ್ಲ್ಯಾಡರ್ ಕ್ಯಾನ್ಸರು ಕಾಸ್ ಮಾಡುತ್ತೆ. ಅದ್ರ ಜೊತೆ ಕೆಲವು ಕೆಮಿಕಲ್ ಫ್ಯಾಕ್ಟ್ರಿ ವರ್ಕರ್ಸಲ್ಲಿ ಕಾಮನ್ ಇದೆ, ಮೈನಿಂಗ್ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ಲಿ ಕಾಮನ್ ಇದೆ ಬ್ಲ್ಯಾಡರ್ ಕ್ಯಾನ್ಸರ್ಸ್. ಸೊ ಇಂಡಿಯಾದಲ್ಲಿ ಯೂಶ್ವಲಿ ಗಂಡಸರಲ್ಲಿ ಹೆಚ್ಚಿದೆ. ಲಕ್ಷಣ ಹೇಗಿರುತ್ತೆ ಸರ್ ಅದು ಆ್ಯಕ್ಚುಲಿ? ಯೂಶ್ವಲಿ ಕಾಮನ್ ಪ್ರೆಸೆಂಟೇಷನ್ ಏನಿದೆ ಬ್ಲ್ಯಾಡರ್ ಕ್ಯಾನ್ಸರಲ್ಲಿ ಅಂದರೆ
ಹೆಮಚೂರಿಯಾ ಅಂದರೆ ರಕ್ತದಲ್ಲಿ ಯೂರಿನ್ನಲ್ಲಿ ರಕ್ತ ಮಿಕ್ಸ್ ಆಗಿ ಪಾಸ್ ಮಾಡ್ತಾರೆ, ಅಂದರೆ ಕೆಂಪು ಬಣ್ಣದ ಮೂತ್ರ ಪಾಸ್ ಆಗೋದು ಕಾಮನ್ ಪ್ರೆಸೆಂಟೇಷನ್. ಅದ್ರ ಜೊತೆಗೆ ಏನಾಗುತ್ತೆ, ಯೂರಿನ್ ಪಾಸ್ ಆದ ಮೇಲೆ ಒಂದೆರಡು ಹನಿ ಪಾಸ್ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಯೂರಿನ್ ಪಾಸ್ ಆದ ಮೇಲೆ ಇನ್ನೂ ಬ್ಲ್ಯಾಡರ್ ಖಾಲಿ ಆಗಿಲ್ಲ ಅನ್ನೋ ಫೀಲಿಂಗ್ ಇರುತ್ತೆ, ಅಂದರೆ ಕಂಪ್ಲೀಟ್ ವಾಯ್ಡ್ ಆಗಿಲ್ಲ, ಅವಾಗಲೆಲ್ಲ ಮೂತ್ರಕ್ಕೆ ಹೋಗಬೇಕು ಅನ್ನಿಸ್ತಾ ಇರುತ್ತೆ. ಈಗಷ್ಟೇ ಹೋಗಿ ಬಂದೆ ಬಟ್ ಆದರೂ ಖಾಲಿ ಆದಂಗೆ ಅನ್ನಿಸ್ತಿಲ್ಲ, ಸೆನ್ಸೇಷನ್ ಏನಿದೆ, ಇವು ಮೂರು. ಮತ್ತು ನೋವು ಅಂದರೆ ಮೂತ್ರ ಪಾಸ್ ಮಾಡಬೇಕಾಗಿರುತ್ತೆ, ಪಾಸ್ ಆದ ಮೇಲೆ ಕೆಳಭಾಗದ ಹೊಟ್ಟೆಯಲ್ಲಿ ನೋವು ಬರೋದು, ಇವು 4 ಸಿಂಟಮ್ಸ್ ಕಾಮನ್ ಪ್ರೆಸೆಂಟೇಷನ್ ಇರುತ್ತೆ ಬ್ಲ್ಯಾಡರ್ ಕ್ಯಾನ್ಸರಿಗೆ. ಓಕೆ ಸರ್, ಈಗ ಈ ಕ್ಯಾನ್ಸರ್ ಚಿಕಿತ್ಸೆಗೆ ನಿಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಏನೇನಿದೆ? ನಮ್ಮ ಹಾಸ್ಪಿಟ್ಲ್ ಇದಕ್ಕೆ ನೋನ್ ಈ ಜಿಲ್ಲೆ ಈ ಝೋನಿಂದ ನೋನ್ ಕ್ಯಾನ್ಸರ್ ಸೆಂಟರ್. ಸೊ ನಮ್ಮಲ್ಲಿ ಎಲ್ಲ ಥರದ ಕ್ಯಾನ್ಸರ್ ಫೆಸಿಲಿಟಿಗೂ ಟ್ರೀಟ್ಮೆಂಟ್ ಅನುಕೂಲ ಇದೆ. ಈಗ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರಿಗೆ ಏನು ಬೇಕಾಗುತ್ತೆ, ಯೂಶ್ವಲಿ ಫಸ್ಟ್ ಸರ್ಜಿಕಲ್ ಇಂಟರ್ವೆನ್ಷನ್ ಇರುತ್ತೆ. ಸೊ ನಾನು ಸರ್ಜನ್ ಆಗಿ ಅದಕ್ಕೆ ಯೂಶ್ವಲಿ ಸರ್ಜಿಕಲಿ ಮಾಡಬೇಕಾಗತ್ತೆ. ಸೊ ಸರ್ಜರಿ ಮಾಡಿದ ನಂತರ ಒಂದು ಫೈನಲ್ ಪೆಥಾಲಜಿಕಲ್ ಸ್ಟೇಜ್ ಅಂತ ಕೊಡ್ತೀವಿ. ಸೊ ಆ ಪೆಥಾಲಜಿಕಲ್ ಸ್ಟೇಜ್ ನೋಡಿ ಫರ್ದರ್ ಕೀಮೋಥೆರಪಿ ಅಥವಾ ರೇಡಿಯೇಷನ್ ಥೆರಪಿ ಬೇಕಾ ಅಂತ ಡಿಸೈಡ್ ಮಾಡ್ತೀವಿ. ಅದ್ರ ಪ್ರಕಾರ ರೇಡಿಯೇಷನ್ ಕೀಮೋಥೆರಪಿ ಬೇಕಾಗತ್ತೆ. ನಮ್ಮಲ್ಲಿ 3 ಥರದ ವಿಭಾಗದ ಟ್ರೀಟ್ಮೆಂಟು ನಡೆಯುತ್ತೆ, ಅಂದರೆ ಸರ್ಜಿಕಲ್ಲು ನಡೆಯುತ್ತೆ, ರೇಡಿಯೇಷನ್ನು ನಡೆಯುತ್ತೆ, ಕೀಮೋಥೆರಪಿನೂ ನಡೆಯುತ್ತೆ. ಸೇಮ್ ವಿತ್ ಬ್ಲ್ಯಾಡರ್ ಕ್ಯಾನ್ಸರ್ ಆದರೂ ಅಷ್ಟೇ, ಫಸ್ಟ್ ಅದನ್ನ ಡಯಾಗ್ನೋಸ್ ಮಾಡಿ ಪ್ರೂವ್ ಮಾಡಿ ಅದ್ರ ಸ್ಟೇಜ್ ಪ್ರಕಾರ ಅದಕ್ಕೆ ಸರ್ಜರಿ ಬೇಕಾ, ರೇಡಿಯೇಷನ್ ಬೇಕಾ, ಕೀಮೋಥೆರಪಿ ಬೇಕಾ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ ಸರ್, ಈಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಾವು. ಈಗ ನೀವು ಸಾಮಾನ್ಯ ಜನರಿಗೆ ಕ್ಯಾನ್ಸರ್ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕಂತಂದರೆ ಯಾವ ರೀತಿಯಲ್ಲಿ ಅವರಿಗೆ ಒಂದು ಸಲಹೆಯನ್ನು ಕೊಡ್ತೀರಾ? ಕ್ಯಾನ್ಸರ್ ಅರಿವು ಮೂಡಿಸೋದು ಅಂದರೆ ಫಸ್ಟ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ಕ್ಯಾನ್ಸರ್ ಪ್ರಿವೆನ್ಷನ್ ಯಾವ ಥರದಲ್ಲಿ ಮಾಡ್ಬೋದು, ಒಂದು ನಾವು ಯಾವ ಥರದ ಹ್ಯಾಬಿಟ್ಸ್, ಆಲ್ಕೋಹಾಲ್, ಟೊಬ್ಯಾಕೊ ಯಾವ ಫಾರ್ಮಲ್ಲಿದ್ದರೂ ದಯವಿಟ್ಟು ನಿಲ್ಲಿಸಬೇಕು. ಅದು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ 100 ಭಾಗ ಯೋಚಿಸ್ಬೇಕು. ಅದಕ್ಕೋಸ್ಕರ ಗೌರ್ಮೆಂಟಿಂದನೇ ಇನಿಷಿಯೇಟಿವ್ ಇದೆ, ಟೊಬ್ಯಾಕೊ ಮೇಲೆ ಕ್ಯಾನ್ಸರ್ ಚಿತ್ರನ ಹಾಕೋದೇ ರೀಸನ್ ಅದು, ನೋಡಿ ಹೆದರ್ಲಿ ಅಂತ. ಸೊ ಪ್ರಿವೆನ್ಷನ್, ಸೊ ಟೊಬ್ಯಾಕೊ ಹ್ಯಾಬಿಚುಯೇಷನಿಂದ ಎಲ್ಲರೂ ಹೊರಗಡೆ ಬರಬೇಕು, ಟೊಬ್ಯಾಕೊ ಆಲ್ಕೋಹಾಲ್. ನೆಕ್ಸ್ಟ್ ಈಸ್ ಲೈಫ್ ಸ್ಟೈಲ್, ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದರೆ ನಮ್ಮ ದಿನನಿತ್ಯದಲ್ಲಿ ನಮ್ಮ ಎಕ್ಸಸೈಸ್ ಭಾಗವನ್ನು ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ವರ್ಕ್ ಪ್ಯಾಟ್ರನ್ನು ಅದೇ ಥರ ಆಗ್ತದೆ, ಮೋರ್ ಸೆಡೆಂಟ್ರಿ, ಒಂದು ಚೇರ್ ಮೇಲೆ ಕೂತು ಕೆಲಸ ಮಾಡುವ ಕಾರ್ಯಗಳು ಹೆಚ್ಚಾಗ್ತದೆ. ಸೊ ಹೆಲ್ತ್ಗೋಸ್ಕರ ನಿಮ್ಮ ದಿನದಲ್ಲಿ 1 ಗಂಟೆ ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟಿ, ಎಲ್ಲ ಥರದ ಫಿಸಿಕಲ್ ಎಕ್ಸಸೈಸಸ್ ಮಾಡುವುದ್ರ ಬಗ್ಗೆ ಯೋಚಿಸಿ. ನೆಕ್ಸ್ಟ್ ಫಿಸಿಕಲ್ ಎಕ್ಸಸೈಸ್ ಬಿಟ್ಟು ಮೆಂಟಲ್ ಸ್ಟ್ರೆಸ್ ಕಂಟ್ರೋಲ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಯಾನ್ಸರ್. ಸೊ ಮೆಂಟಲ್ ಸ್ಟ್ರೆಸ್ ಫ್ಯಾಕ್ಟರ್ಸನ್ನು ಕಡಿಮೆ ಮಾಡಬೇಕು. ಆದಷ್ಟು ಸ್ಟ್ರೆಸ್ ಫ್ರೀ ಮಾಡಲಿಕ್ಕೆ ನಿಮಗೆ ಅಟ್ಲೀಸ್ಟ್ ಒಂದು 10-15 ನಿಮಿಷ ಮೆಡಿಟೇಷನ್ನು, ಯೋಗನೋ ಪ್ರಾಕ್ಟೀಸ್ ಮಾಡಿದ್ರೆ ಸ್ಟ್ರೆಸ್ ಲೈಫ್ ಕಡಿಮೆ ಆಗುತ್ತೆ. ಆಮೇಲೆ ಒಬೇಸಿಟಿ, ಬೊಜ್ಜಿದ್ದವರಲ್ಲಿ ಕ್ಯಾನ್ಸರ್ ಭಾಗ ಬರೋದು ಹೆಚ್ಚು. ಸೊ ವೆಯ್ಟ್ ರಿಡಕ್ಷನ್ ಆ್ಯಂಡ್ ಹೆಲ್ತಿ ಲೈಫ್ ಸ್ಟೈಲ್ ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡಿ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ಪ್ರಿವೆನ್ಷನ್ ಆದ ನಂತರ ಈಗ ನಿಮಗೆಲ್ಲ ಈಗೇನು ಕ್ಯಾನ್ಸರ್ ಬಂದಿದೆ ಅಂದರೆ ಅರ್ಲಿ ಡಿಟೆಕ್ಷನ್ ಈಸ್ ದ ಬೆಸ್ಟ್ ಕ್ಯೂರೇಟಿವ್ ರೀಸನ್. ಸೊ ಅರ್ಲಿ ಡಿಟೆಕ್ಷನ್ ಅಂದರೆ ನಿಮಗೆ ಯಾವ ಥರದಲ್ಲೂ ಅದರ ಸಿಮ್ಟಮ್ಸ್ ಗೊತ್ತಾದರೆ, ನಾನು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರಿಗೆ, ಬ್ಲ್ಯಾಡರ್ ಕ್ಯಾನ್ಸರಿಗೆ ಹೇಳಿದ್ದೀನಿ, ಇದರಲ್ಲಿ ಯಾವ ಥರದಾದ್ರೂ ಸಿಮ್ಟಮ್ಸ್ ಇದೆ ಅಂತ ಇದ್ದರೆ ದಯವಿಟ್ಟು ಮನೆ ಹತ್ರದ ಡಾಕ್ಟ್ರಿಗೆ ಹೋಗಿ ಒಂದು ಸರಿ ಎಕ್ಸಾಮಿನ್ ಮಾಡಿಸಿ. ಸೊ ಅವರೊಂದು ಅಭಿಪ್ರಾಯ ಕೊಡ್ತಾರೆ, ಅವರಲ್ಲಿ ನಮ್ಮ ಏನಾದ್ರು ಕ್ಯಾನ್ಸರ್ ಇದೆ ಅಂದರೆ ಅದಾದ್ರು ನಿಮಗೆ ನಿಯರೆಸ್ಟ್ ಕ್ಯಾನ್ಸರ್ ಸೆಂಟರಿಗೆ ರೆಫರ್ ಮಾಡ್ತಾರೆ. ಸೊ ಅದರಿಂದ ನಿಮ್ಮ ಡಯಾಗ್ನೋಸಿಸು ಅರ್ಲಿ ಆಗುತ್ತೆ. ಸೊ ಕ್ಯೂರೇಟಿವ್ ರೀಸನ್ಸ್ ಅಂದರೆ ನಿಮಗೆ ಕಂಪ್ಲೀಟ್ ಕ್ಯೂರ್ ಆಗೋ ಸಾಧ್ಯತೆಯೂ ಆವಾಗ ಇನ್ಕ್ರೀಸ್ ಆಗುತ್ತೆ. ಸೊ ಫಸ್ಟ್ ಈಸ್ ಪ್ರಿವೆನ್ಷನ್, ನೆಕ್ಸ್ಟ್ ಅರ್ಲಿ ಡಿಟೆಕ್ಷನ್. ಸೊ ಇದರಿಂದ ನೀವು ಕ್ಯಾನ್ಸರ್ ಫ್ರೀ ಇರ್ಬೋದು. ಧನ್ಯವಾದಗಳು ಸರ್. ಈಗ ಕ್ಯಾನ್ಸರ್ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು ಮತ್ತು ಯಾವ ಥರದ ಕ್ಯಾನ್ಸರ್ಗಳಿದೆ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು.